ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿರ್ತೀರ ಅಂತ ಅಂದ್ಕೊತೀನಿ. ಸೊ ಇವತ್ತು ನಾನು ಈವ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಬೇಡ ಇವತ್ತು ಅಂತೇಳ್ಬಿಟ್ಟು ಸ್ವಲ್ಪ ಮಿನಿ ಬ್ಲಾಗ್ ಥರ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಅದೆಲ್ಲ ಒರೆಸ್ಕೊಂಡು ಬೆಡ್ಡೆಲ್ಲ ಕವರ್ ಚೇಂಜ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಕ್ಲೀನಾಗಿ. ಸೊ ಯಾಕಂದರೆ ನಮ್ಮ ಮನೆಗೆ ರಿಲೇಟಿವ್ಸ್ ಬರ್ತಾರೆ, ಅವ್ರು ಬರ್ತಾರಂತೆ ಅಂತೇಳಿ ಈ ಥರ ಕ್ಲೀನ್ ಮಾಡ್ಕೊತಾ ಇಲ್ಲ. ಆ್ಯಸ್ ಯೂಶ್ವಲ್ ಡೈಲಿ ಇದೇ ನನಗೆ ಕೆಲಸ, ಕ್ಲೀನಿಂಗ್ ಇಟ್ಕೊಳೋದು. ನಾನು ಕ್ಲೀನ್ ಇದ್ದರೆ ನನಗೆ ಸ್ವಲ್ಪ ಖುಷಿಯಾಗಿರುತ್ತೆ. ಸೊ ಕ್ಲೀನ್ ಆಗಿದ ತಕ್ಷಣ ಹುಡುಗರಿಗೆ ಟಿ ವಿ ಹಚ್ಕೊಟ್ಟಿದ್ದೆ. ಸೊ ಇಲ್ಲಿಂದ ಹುಡುಗರು ಟಿ ವಿ ನೋಡ್ತಾ ಇದ್ರು ಈವ್ನಿಂಗ್ ಟೈಮಲ್ಲಿ. ಸೊ ನಾನು ಹಂಗೆ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಆದೆ. ಅವ್ರಿಗೆ ಇನ್ನೂ ರಿಲೇಟಿವ್ಸ್ ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು. ಅದಾದ ನಂತರ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕಿತ್ತು. ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇದೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಗೆಟ್ ರೆಡಿ ವಿತ್ ಮೀ ಮಾಡಿದ್ದೀನಿ ಗೈಸ್. ನಾನು ಮಿನಿ ಬ್ಲಾಗ್ ಥರ ಅಪ್ಲೋಡ್ ಮಾಡಿದ್ದೀನಿ. ಸೊ ಸಿಂಪಲ್ಲಾಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ವೇರ್ ಮಾಡಿದ್ದೀನಿ. ಬಿಕಾಸ್ ಅಣ್ಣ ಅವ್ರು ಬರ್ತಿದ್ದಾರಲ್ಲ, ಅಣ್ಣ ಅತ್ತಿಗೆ ನಮ್ಮ ದೊಡ್ಡಮ್ಮ ಬರ್ತಿದ್ದಾರಲ್ಲ. ಸೊ ಹಾಗಾಗಿ ಸ್ವಲ್ಪ ಸ್ಯಾರಿ ವೇರ್ ಮಾಡೋ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಸೊ ಸಿಂಪಲ್ಲಾಗಿ ಸ್ವಲ್ಪ ಗೆಟ್ ರೆಡಿ ವಿತ್ ಮೀ ಮಾಡೋ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇದು ನಾಟ್ ಎ ಮೇಕಪ್ ಗೈಸ್, ಜಸ್ಟ್ ರೆಡಿ ಅಷ್ಟೇ. ನಾನು ಸಿಂಪಲ್ಲಾಗಿ ರೆಡಿಯಾಗಿ ಜಸ್ಟ್ ರೆಡಿ ಆಗಿದ್ದೀನಿ. ಸೊ ಸ್ಯಾರಿ ವೇರ್ ಮಾಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ ನೋಡಿ ಅವಳು ಇಲ್ಲಿ ಆಡ್ತಾ ಇದ್ದಾಳೆ. ಅದು ಟೇಬಲ್ ಮೇಲೆ ಹತ್ತ ಆಟ ಆಡ್ತಿದ್ದಾಳೆ. ಹೇಳಿ ಹೇಳಿ ಸಾಕಾಯಿತು. ಅವ್ರ ಅಪ್ಪಾಜಿ ಹೇಳ್ತಿದ್ದಾರೆ, ನಾನು ಹೇಳ್ತಿದ್ದೀನಿ, ಕೇಳ್ತಾನೆ ಇಲ್ಲ ಅವಳು ಅಸಲು. ಈಗಿನ ಕಾಲ ಹುಡುಗರು ಮಾತೇ ಕೇಳ್ದಂಗೆ ಆಗೋಗಿದೆ ಗೈಸ್. ಟೇಬಲ್ ಮೇಲೆ ಹತ್ತಾರೆ, ಅಲ್ಲಿ ಹತ್ತಾರೆ, ಇಲ್ಲಿ ಹತ್ತಾರೆ. ಅವ್ರನ್ನ ಹತ್ಕೊಳೋದೇ ನಮ್ಮದು ಒಂದು ದೊಡ್ಡ ಟಾಸ್ಕ್ ನಮಗೆ. See, guys, look at us, guys, glowing like anything. Radhamata. ಅಲ್ಲ ಬೇರೆಲ್ಲ ಅದು ಸೋಫಾ ತರಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ಹೇಳಿಲ್ಲ ನೀವು. ಹೌದು, ಮತ್ತೆ ಯಾಕೆ ವಿಡಿಯೋ ಮಾಡ್ಕೊಂಡು ಸಡನ್ ಆಗಿ ಬಂದ್ಬಿಟ್ಟು ಗೊತ್ತಾ? ನಾನು ಸೋಫಾ ತರಿಸ್ಬೇಕಂತ ತುಂಬ ದಿನದಿಂದ ತುಂಬ ವರ್ಷದಿಂದ ಅಂದ್ಕೊಳ್ತಾ ಇದ್ವಿ, ಆಗ್ತಾ ಇಲ್ಲ. ಇಲ್ಲಿ ತರಿಸ್ಬೇಕಾದ್ರೆ ವಿಡಿಯೋ ಮಾಡಿ ಅಂತೇಳಿ ವಿಡಿಯೋನೂ ಮಾಡಿಲ್ಲ. ನಾರ್ಮಲ್ ಅಲ್ಲ, ಅದೇನು ದೊಡ್ಡದು ಚಿಕ್ಕದು, ಅದಕ್ಕೆ ನಾನು ವಿಡಿಯೋ ಮಾಡಿ. ನಮ್ಮ ಫ್ಯಾಮಿಲಿಗೆ ಹೊಸದಾಗಿ ಸೋಫಾ ಬಂದಿದೆ. ನಾರ್ಮಲ್ ಅದು ಎಲ್ಲರ ಮನೆ ದುಡ್ಡು ಚೆನ್ನಾಗಿರ್ತದೆ. ನಾವು ಸುಮ್ಮನೆ ಕುತ್ಕೊಳ್ಳೋಕೆ ಇರಲಿ ಅಂತ ತಂದಿರೋದು ಅಷ್ಟೇ. ಚೆನ್ನಾಗಿದೆ. ಒಂದೆರಡು ಟೆಂಪಲ್ ವಿಡಿಯೋ ನೋಡಿರ್ತೀರ. ಟೆಂಪಲ್ಗೆ ಹೋಗಿ ಇನ್ನಿಂಗ್ ಬರೋಷ್ಟೊಳಗೆ ಈವ್ನಿಂಗ್ ಮನೆಯಲ್ಲಿ ಸೋಫಾ ಇದೆ. ತುಂಬ ಶಾಕ್ ಸಪ್ಲೈ ನನ್ನ ಮಾತನಾಡಿದ್ರು. ಸೋಫೆಲ್ಲ ಸಪ್ರೇಟ್ ತುಂಬ ಅಂತಕ್ಕ ಮಿಂಚಿ ವೈನಿಯವ್ರು ಬರ್ತೀರಾ ಅಂತ ಹೇಳ್ತಿದ್ದಾರಲ್ವಾ. ಸೊ ವೈನಿಯವ್ರು ಬರ್ತಾ ಇದ್ದಾರೆ, ಆನ್ ದ ವೇ ಇದೆ. ಸೊ ಹಾಗಾಗಿ ಇವ್ರ ಅಕ್ಕ ನಮ್ಮ ಅತ್ತಿಗೆ ಅವ್ರ ಅಕ್ಕ ತುಂಬಾ ಅಂದ್ರೆ 2-3 years ಇಂದ ಬಂದಿದ್ದಾರೆ ತಮ್ಮನ ಮನೆಗೆ. ಸೊ 2 ವರ್ಷದಿಂದ ಬಂದಿದ್ದೀರಲ್ವಾ. ಸೊ ಅವ್ರು ಇವತ್ತು ಬರ್ತಾ ಇದ್ದಾರೆ, ಆನ್ ದ ವೇ ಇದ್ದಾರೆ. ಸೊ ಅದಕ್ಕೆ ಇವ್ರು ಮುಖದಲ್ಲಿ ನೋಡಿ, ಆ ಬ್ರೈಟ್ನೆಸ್ ನೋಡಿ, ನಮ್ಮ ಅಕ್ಕ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆ ಬ್ರೈಟ್ನೆಸ್ ಕಾಣ್ತಾ ಇಲ್ಲ ಅವಾಗೆಲ್ಲ ಮುಖದಲ್ಲಿ. ವೇಟ್ ಮಾಡ್ತಾ ಇದೀವಿ ಅವಾಗಿಂದ ಬರ್ಲಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜಸ್ಟ್ ಕಸ ಒಂದೇ ಬೆಳೆದಿದ್ವಿ, ಇವಾಗ ಅಡಿಗೆ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಇವಾಗ ಅಡಿಗೆ ಒಂದೇ ಮಾಡ್ಕೋಬೇಕು. ಸೊ ಅಡಿಗೆ ಸ್ಟಾರ್ಟ್ ಮಾಡ್ಬೇಕು. ಅವ್ರು ಬಂದಲ್ಲಿ ಮತ್ತೆ ವಿಡಿಯೋ ಮಾಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಸೊ ಕೊನೆವರೆಗೂ ನೋಡಿ ವಿಡಿಯೋ, ಓಕೆನಾ? ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಓಕೆನಾ? ಮತ್ತೆ ಸಿಗ್ತೀನಿ ನಿಮಗೆ. ನಮ್ಮ ಮನೆಗೆ ಒಂದು ಹೊಸ ಗೆಸ್ಟ್ ಬಂದಿದೆ ಗೈಸ್. ಸೊ ಫ್ಯಾಮಿಲಿ ಮೆಂಬರ್ ಆ್ಯಡ್ ಆಗಿದೆ ನಮ್ಮ ಮನೆಗೆ. ಯಾವುದು ಅಂತಂದರೆ ಸೋಫಾ. ಇದು ತುಂಬ ದಿನದಿಂದ ಅಂದ್ಕೊತಾ ಇದ್ವಿ ನಮ್ಮ ಮನೆಗೆ ಒಂದು ಸಿಂಪಲಾಗಿ ಒಂದು ಸೋಫಾ ತಂದ್ಕೊಳೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಯಾರಾದರೂ ಬಂದರೆ ಕೂತ್ಕೊಳೋಕೆ ಇರಲಿಲ್ಲ ಗೈಸ್. ಇಲ್ಲಿ ತುಂಬಾ ಪ್ಲ್ಯಾನ್ ಮಾಡಿದ್ವಿ. ಒಂದು ಸೋಫಾನೂ ಬುಕ್ ಮಾಡಿ ತರಿಸಿದ್ವಿ. ಸೊ ಅದು ಬುಕ್ ಮಾಡಿದ್ದು ಬಂದಿದೆ ಅಲ್ವಾ. ಸೊ ನಮ್ಮ ಮಾಡಿ ಮೇಲೆ ಅದು ಬಂದಿಲ್ಲ, ಸೈಜ್ ಸ್ವಲ್ಪ ದೊಡ್ಡದಾಗಿತ್ತು. ಸೊ ಹಾಗಾಗಿ ಅದನ್ನು ರಿಟರ್ನ್ ಮಾಡೋಕ್ಕಾಗಿತ್ತು. ನಮ್ಮದು ಸೈಜ್ ಎಲ್ಲ ನೋಡಿ ತರಿಸ್ಬೇಕಾಗಿತ್ತು ಗೈಸ್. ಹಾಗಾಗಿ ನಾವು ಅದು ಯಾವ ಸೋಫಾನು ಕುಶನ್ ತೊಗೋಬೇಕಂತಂದರೆ ತುಂಬ ಚಿಕ್ಕದು ತೊಗೋಬೇಕಾಗುತ್ತೆ. ಸೊ ಅದು ಬೇಡ ಈಗ ಸದ್ಯಕ್ಕೆ.
ಓನ್ ಮನೆಗೆ ಹೋದಾಗ ನಾವು ತೊಗೊಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಸಿಂಪಲ್ಲಾಗಿ ಈ ಥರ ತೊಗೊಂಡಿವಿ ನಾವು ಸೋಫಾ ಸೆಟ್ಟು. ಸೊ ಗೈಸ್ ಬರ್ತಾ ಇದ್ದಾರೆ ಅವರು, ಕೆಳಗಡೆ ಇದ್ದಾರಂತೆ, ಅವರು ಕರ್ಕೊಂಬರಕ್ಕೆ ಹೋಗಿದ್ದಾರೆ ನೋಡಿ. ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿರ್ತೀವಿ ಗೈಸ್. ಸೊ ತುಂಬ ವರ್ಷಗಳ ಆದಮೇಲೆ ಬರ್ತಾಯಿದ್ರು, ತುಂಬ ಖುಷಿ ಆಗ್ತಾಯಿತ್ತು. ಸೊ ಪ್ಲೀಸ್ ಗೈಸ್, ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈಗ ನನ್ನ ಪ್ರೊಫೈಲ್ ಓಪನ್ ಮಾಡಿ ನೋಡಿ, ಹೊಸದಾಗಿ ನನ್ನ ಚಾನಲ್ ಓಪನ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ ನಮ್ಮ ಚಾನಲ್ನ. ಹಾಗೆ ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಲಿಫ್ಟ್ ಸೌಂಡ್ ಬಂತು ಗೈಸ್, ಬರ್ತಿದ್ದಾರೆ ಅಂತ ಅಂದ್ಕೊಂಡೆ. ಸೊ ಅಣ್ಣ ಎಂಟ್ರಿ ಕೊಟ್ಟರು, ಅಣ್ಣ ಆದಮೇಲೆ ದೊಡ್ಡಮ್ಮ ಶರ್ ಆದಮೇಲೆ ಬನ್ನಿ ಎಂಟ್ರಿ ಕೊಡ್ತಾರೆ ನೋಡಿ. ಶರ್ರು ಅಂತೂ ತುಂಬ ಖುಷಿಯಾಗಿದ್ದು. ಶರ್ರು ನಮ್ಮ ಮನೆಗೆ ಬಂದಿದ್ದು ಏನಿಂದ ಲೇಟ್ ಆಯಿತು. ಆರಾಮಿದ್ದೀರಾ ವಣಿ? ಸೊ ಬಂದ ತಕ್ಷಣ ಅವ್ರಿಗೆ ಸ್ವಲ್ಪ ವಾಟರ್ ಕೊಟ್ಟು ಟೀಗೆ ಇಡಬೇಕಲ್ವ ಗೈಸ್. ಟೀ ಚೆನ್ನಾಗಿ ಕುಡಿತಾರೆ ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮ ಚೆನ್ನಾಗಿ ಕುಡಿತಾರೆ. ಟೀಗಿಟ್ಟು ಇವಳು ನೋಡಿ ಶರ್ ತುಂಬ ಖುಷಿಯಿಂದ ಬಂದು ಮಾತಾಡ್ತಿದ್ಲು. ನನಗೂ ತುಂಬ ಖುಷಿ ಆಯಿತು, ಎಲ್ಲರಿಗೂ ಬಂದಿದ್ದು. ಅವಳಿಗೊಂದು ತುಂಬ ಖುಷಿ ಕುಣಿತಿದ್ಲು ಶರ್ರು. ಆ ಟೀಗೆ ಮುಗಿಸ್ಕೊಂಡು ಅಡುಗೆನೂ ಒಂದು ಕಡೆ ಮುಗಿತಾ ಇತ್ತು. ಸೊ ಅವತ್ತಿನ ಬಂದಿದ್ದೀನ ಅಣ್ಣ ದೊಡ್ಡಮ್ಮ ಅವರು ರಿಟರ್ನ್ ಆಗಬೇಕಿತ್ತು ಗೈಸ್. ಅವರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ರಿಟರ್ನ್ ಆಗಬೇಕು ಅಂತಿದ್ರು. ಹಾಗಾಗಿ ಬೇಗ ಅಡುಗೆ ಮುಗಿಸ್ಕೊಂಡು ಅವರಿಗೆ ಅಡುಗೆ ಬರೆಸ್ತಾ ಇದ್ದೆ. ಸೊ ನಮ್ಮ ವೈನಿಯರು ಇಲ್ಲೇ ಇರ್ತಾರೆ, ನಮ್ಮ ಅಣ್ಣ ಮಾತ್ರ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇದ್ರು. ಅವರಿಗೆ ಲೀವ್ ಇದ್ದಿಲ್ಲ ಅಂತ ಗೈಸ್, ಪ್ರೈವೇಟ್ ಕಂಪನಿಯಲ್ಲಿ ಲೀವೇ ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ನೀವು ಕೂಡ ಹುಷಾರಾಗಿ ಹೋಗ್ಬರ್ರಿ. ಮಾತಾಡೋ ಅಜ್ಜಿ ಮಾಡಬಾರ್ದು. ನೀವಿದ್ರೆ ಚೆನ್ನಾಗಿರ್ತೈತೆ ಒಂದಿನ ಆದರೂ. ನೀವು ತುಂಬ ದಿನಕ್ಕೆ ಬಂದಿದ್ದಿಲ್ಲ ಅಣ್ಣ. ಇಲ್ಲೊಂದು ತಂಪಿರುತ್ತೆ ಆಮೇಲೆ. ಬಾಯ್ ಮಾಡಿ ಮಾಮ, ಬಾಯ್ ಮಾಡಿ. ಅದೇ ಬೇಡ, ಅಲ್ಲಿ ಯಾರು ಇಲ್ಲಂತೆ. ಅಣ್ಣ ಹೋಗ್ಬರ್ರಿ ಅಣ್ಣ. ಅಣ್ಣಗೂ ಇರಬೇಕಂತ ಇತ್ತು ಗೈಸ್, ಬಟ್ ಅವರು ಪ್ರೈವೇಟ್ ಕಂಪ್ನಿ ಆಗಿದ್ದರಿಂದ ಲೀವೇ ಕೊಡಲಿಲ್ಲ. ಪಾಪ ಅವರು ಅವತ್ತಿನ ದಿನನೇ ಹೊರಡಬೇಕಾಗಿತ್ತು. ಸೊ ಎಲ್ಲ ಹೊರಟು ಫ್ರೆಶ್ ಅಪ್ ಆಗಿ ಡಿನ್ನರ್ ಕೂತ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ಅವತ್ತಿನ ದಿನ ಹಿಂಗೆ ಮುಗೀತು ಗೈಸ್. ಹೇಗಿತ್ತು ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಮುಂದಿನ ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ, ಟೇಕ್ ಕೇರ್. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.